ಸಿದ್ದರಾಮಯ್ಯಗೆ ಬೈರತಿ ಬಸವರಾಜ್ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿದ್ರು. ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರೇನು ಒಂದು ಮಾತು ಹೇಳಿದ್ರಲ್ಲ, ಪಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರಲ್ಲ, ಅವರ ವಿಚಾರವಾಗಿ ಮಾತನಾಡಿದ್ರು. ಈಗ ಅದನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಒಂದು ಕಾಲದಲ್ಲಿ ಅವರು ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಛಲವಾದಿ ನಾರಾಯಣಸ್ವಾಮಿ ಮಾತಿದ್ರು. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ ಸಿಎಂ ಅವರು. ಇವರ ಉಪ್ಪು ಯಾರ್ಯಾರು ತಿಂದಿದ್ರು? ಹಾಗಾದ್ರೆ ಅವರನ್ನ ಯಾವ ರೀತಿ ಬಳಕೆ ಆಗ್ತಾ ಇದ್ರು, ಬಳಕೆಯನ್ನು ಮಾಡ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಿದೆ. ಬಸವರಾಜ್ ಈಸ್ ನಾಟ್ ಎ ಕ್ರಿಮಿನಲ್ ಅಂತ ಹೇಳ್ತಾ ಇದ್ರು. ಬಸವರಾಜ್ ಸ್ನೇಹಿತರಿಗೆ ಸ್ನೇಹಿತ, ಬಂಧುಗಳಿಗೆ ಬಂಧು ಆಗಿರುತ್ತಾರೆ. ಅವರೊಬ್ಬ ಕ್ರಿಮಿನಲ್ ಏನೂ ಅಲ್ಲ. ಅವರ ಕ್ಷೇತ್ರದಲ್ಲಿ ಸೋಲಿಸಲು ಆಗೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬರ್ತ್ಡೇ ಮಾಡಿದಾಗ ಊರು ತುಂಬ ಜನರು ಬಂದು ಸೇರ್ಕೊಳ್ತಾರೆ, ಫೋಟೋವನ್ನು ತೆಗೆದುಕೊಳ್ತಾರೆ. ಅವರೆಲ್ಲ ಮಾಡಿರೋ ಪಾಪಕ್ಕೆ ಶಾಸಕರನ್ನು ಬಲಿ ಕೊಡ್ತಾ ಇದ್ದಾರೆ. ಸ್ಥಳೀಯ ರಾಜ್ಯ ಕೇಂದ್ರ ಮುಖಂಡರು ಸೇರಿ ಇದಕ್ಕೆ ತಕ್ಕವಾದಂತಹ ಉತ್ತರವನ್ನು ಕೊಡ್ತೀವಿ, ನಾವು ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಕ್ರಿಮಿನಲ್ ಕೇಸನ್ನು ಹಾಕಿ ನಿದ್ದೆ ಕೂಡ ಮಾಡದಂತೆ ರಾತ್ರಿ ಟಾರ್ಚರ್ ಕೊಡ್ತಾ ಇದ್ದೀರಾ ನೀವು. ಇದರಿಂದ ಬೈರತಿಯವರನ್ನ ದೇಶಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಬೈರತಿ ಯಾರು ಅಂತ ಹೇಳಿ. ಸಿದ್ದರಾಮಯ್ಯ ಅವರೇ ನಿಮಗೆ ಧನ್ಯವಾದಗಳು, ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದೀರಿ ನೀವು ದೇಶಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೀವು ಬೈರತಿಗೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ, ನಾವಿದ್ದೀವಿ ಅವ್ರ ಜೊತೆ. ಕೇಂದ್ರ ಸರ್ಕಾರ ಇದೆ. ಕೆಲವು ದಿನಗಳಲ್ಲಿ ಬೈರತಿ ಬಸವರಾಜ್ ಅವರು ಹೊರಗೆ ಬರ್ತಾರೆ, ನೋಡ್ತಾ ಇರಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ದಾರೆ. ನಾವು ನಿಮಗೆ ಬುದ್ಧಿ ಕಲಿಸ್ತೀವಿ ಅಂತ ಛಲವಾದಿ ಕಿಡಿಕಾರಿದ್ದಾರೆ. ನಾನು ಸಿದ್ದರಾಮಯ್ಯನವರನ್ನ ಬಲ್ಲೆ. ಅವರು ಹಳೆ ಸಿದ್ದರಾಮಯ್ಯ ಅಲ್ಲ, ಈಗ ಹೊಸ ಸಿದ್ದರಾಮಯ್ಯ ಅವರಾಗಿದ್ದಾರೆ. ಟನ್ಗಟ್ಲೆ ಸುಳ್ಳು ಹೇಳ್ತಾರೆ. ಕಾಂಗ್ರೆಸ್ ಸಂಸ್ಕೃತಿಗೆ ಹೊಂದಿಕೊಂಡಿದ್ದಾರೆ. ಮೊದಲು ಕಾಂಗ್ರೆಸ್ ಸಂಸ್ಕೃತಿ ಅವರಿಗೆ ಇಷ್ಟವಾಗದೇ ಇರತಕ್ಕಂತ ಸಂಸ್ಕೃತಿ ಆಗಿತ್ತು. ಕಾಂಗ್ರೆಸ್ ಅಂದ್ರೆ ಹಿಗ್ಗಾಮುಗ್ಗ ಬೈತಿದ್ರು. ಈಗ ಬಹಳ ಚೆನ್ನಾಗಿ ಕಾಂಗ್ರೆಸ್ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡು ಸುಳ್ಳು ಹೇಳ್ತಾರೆ, ವಂಚನೆನೂ ಮಾಡ್ತಾರೆ, ಮೋಸನೂ ಮಾಡ್ತಾರೆ, ಭ್ರಷ್ಟಾಚಾರವನ್ನು ಮಾಡ್ತಾರೆ. ಈಗ ತನ್ನವರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೈರತಿ ಬಸವರಾಜು ನಾನೇ ನೋಡ್ದಂಗೆ ಒಂದು ಕಾಲದಲ್ಲಿ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿದವರು. ಅವ್ರಿಗೆ ಯಾರ್ಯಾರು ಈಗ ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಮಾತಾಡ್ತಾರೋ ಅವರು ಅರ್ಥ ಮಾಡ್ಕೊಳ್ಬೇಕು, ಇವರು ಉಪ್ಪು ಯಾರ್ಯಾರು ತಿಂದಿದ್ದಾರೆ ಅಂತ. ಇವರು ಉಪ್ಪು ತಿಂದಿರೋರ್ನ ನಾನು ನೋಡಿದ್ದೀನಲ್ಲ, ಅವರನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡಿದ್ರು ಅಂತ. ಬಸವರಾಜ್ ಇಸ್ ನಾಟ್ ಎ ಕ್ರಿಮಿನಲ್. ಬಸವರಾಜು ಸ್ನೇಹಿತರ ಸ್ನೇಹಿತ, ಬಂಧುಗಳಿಗೆ ಬಂಧು. ಹೀಗೆ ಕೆಲಸ ಮಾಡಿ ಈ ಕ್ಷೇತ್ರದಲ್ಲಿ ಹೆಸರುವಾಸಿಯನ್ನು ಗಳಿಸಿದವರು. ಯಾವುದೇ ಕಾರಣಕ್ಕೆ ಅವರನ್ನು ಸೋಲಿಸ್ಲಿಕ್ಕಾಗಲ್ಲ, ಅವರನ್ನು ಮುಟ್ಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಕೆಲವರೆಲ್ಲ ಸೇರಿ ಈ ರೀತಿ ಟಾರ್ಗೆಟ್ ಮಾಡಿದ್ರು. ಯಾರ್ದಾದ್ರೂ ಫೋಟೋಗಳಿರ್ಬಹುದು. ಬರ್ತ್ಡೇಗಳು ಮಾಡಿದಾಗ ಊರು ತುಂಬ ಇರೋ ಜನ ಬಂದು ಹಾರ ಹಾಕಿ ಫೋಟೋ ತೆಗೆಸ್ಕೊಂಡು ಕೇಕ್ ತಿಂದು ಊಟ ಮಾಡಿ ಜೊತೆಯಲ್ಲಿ ಫೋಟೋ ತಗೊಂಡು ಹೋಗ್ತಾರೆ. ತಪ್ಪೇನಿದೆ ಅದರಲ್ಲಿ? ಅವರ ಮಾಡಿದ ಕರ್ಮಕಾಂಡಗಳಿಗೆಲ್ಲ ಶಾಸಕ ಬೆಲೆ ಕೊಡಬೇಕಾ? ನಾನು ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೇನೆ. ರಾಜ್ಯ ತುಂಬಾ ಓಡಾಡ್ತೇನೆ. ಎಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕದವರು, ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ಕದವರು, ಬೀದಿಯಲ್ಲಿ ಸಿಕ್ಕದವರು ಎಲ್ಲ ನನ್ನ ಹತ್ರ ಫೋಟೋ ತೆಗೆಸ್ಕೊಳ್ತಾರೆ. ಒಂದು ಸಮಯ ಅವ್ರು ಕ್ರಿಮಿನಲ್ ಇಲ್ಲ ಅಂತ ಹೇಳಿ ನಾನೇನು ಅವ್ರ ಬಯೋಡಾಟಾ ತಗೊಂಡು ಫೋಟೋ ಕೊಡ್ಬೇಕಾ? ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ಧನ್ಯವಾದಗಳು. ಇದರಿಂದ ಅವ್ರಿಗೆ ಏನು ಮಾಡಕ್ಕಾಗಲ್ಲ. ನೀವು ಕೆಲವೇ ದಿನಗಳಲ್ಲಿ ವಾಪಸ್ ಬರ್ತಾರೆ. ಬಂದ ಮೇಲೆ ನಾವು ಕೂಡ ನಿಮಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಅವ್ರಿಗೆ ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.